ಹುಬ್ಳಿಯಲ್ಲಿ ಕರ್ನಾಟಕ ಹಾಗೂ ಜಮ್ಮು ಕಾಶ್ಮೀರ ರಣಜಿ ಫೈನಲ್ ನಲ್ಲಿ ಮುಖಾಮುಖಿಯಾಗಿವೆ. ಆದರೆ ನಮ್ಮ ಕರ್ನಾಟಕ ಆಟಗಾರರಿಗೂ ಮತ್ತೆ ಕಾಶ್ಮೀರ ಆಟಗಾರರಿಗೂ ಜಗಳ ಆಗಿದೆ. ಗ್ರೌಂಡ್ ನಲ್ಲಿ ಜಗಳ ಆಡ್ಕೊಂಡಿದ್ದಾರೆ. ಯಾವ ಕಾರಣಕ್ಕಾಗಿ ಜಗಳವನ್ನ ಆಡಿದ್ರು ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ. ಪ್ರಸಿದ್ಧ ಕೃಷ್ಣರವರು 101ನೇ ಓವರ್ ಬಾಲಿಂಗ್ ಮಾಡ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಕಾಶ್ಮೀರ್ ಕ್ಯಾಪ್ಟನ್ ಪರಸ್ ಡೋಗ್ರಾರ್ ಅವರು ಸ್ಟ್ರೈಕ್ ಮೇಲೆ ಇರ್ತಾರೆ. ಗ್ಯಾಪ್ ಅಲ್ಲಿ ಎಡ್ಜ್ ಆಗಿ ಅದು ಬೌಂಡ್ರಿ ಹೋಗುತ್ತೆ. ನಮ್ಮ ಕರ್ನಾಟಕದ ತಂಡದ ಪರವಾಗಿ ಸಬ್ಸ್ಟಿಟ್ಯೂಟ್ ಆಗಿ ಫೀಲ್ಡಿಂಗ್ ಮಾಡಕ್ಕೆ ಬಂದಿರುವ ಕೆ.ವಿ. ಅವಿನಾಶ್ ಅವರು ಅಲ್ಲಿ ಮಿಡ್ಲ್ ಅಲ್ಲಿ ಫೀಲ್ಡಿಂಗ್ ಮಾಡ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಪರಸ್ ಡೋಗ್ರಾರ್ ಅವರು ಅವ್ರ ಜೊತೆ ಮಾತಿನ ಚಕಮಕಿ ಉಂಟಾಗುತ್ತೆ. ನಂತರ ಕಾಶ್ಮೀರ್ ಕ್ಯಾಪ್ಟನ್ ಪರಸ್ ಡೋಗ್ರಾರ್ ಅವರು ಅವಿನಾಶ್ ಅವರಿಗೆ ಬಂದು ಹೆಲ್ಮೆಟ್ ಒಂದು ಟಚ್ ಅನ್ನ ಕೊಡ್ತಾರೆ, ಒಂದು ವಾರ್ನಿಂಗ್ ಅನ್ನ ನೀಡ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಮಯಾಂಕ್ ಅಗರ್ವಾಲ್ ಅವರು ಬಂದು ಡೋಗ್ರಾರ್ ಅವರಿಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಳ್ತಾರೆ. ನಂತರ ಡೋಗ್ರಾರ್ ಅವರಿಗೆ ಪನಿಷ್ಮೆಂಟ್ ಆಗುವ ಸಾಧ್ಯತೆ ಇದೆ, ಮತ್ತೆ ಸಸ್ಪೆಂಡ್ ರೂಲ್ಸ್ ಅನ್ನ ಉಲ್ಲಂಘನೆ ಮಾಡಿದ್ದಾರೆ, ಕಂಟ್ರೋಲ್ ಅನ್ನ ತಪ್ಪಿರೋ ಕಾರಣ ಅವ್ರಿಗೆ ಶಿಕ್ಷೆ ಆಗೋ ಸಾಧ್ಯತೆ ಇದೆ, ಮತ್ತೆ ಸಸ್ಪೆಂಡ್ ಕೂಡ ಆಗ್ತಾರೆ ಅಂತ ಮಾಹಿತಿ ಬರ್ತಾ ಇದೆ. ಒಂದು ವೇಳೆ ಆ ಒಂದು ಗ್ರೌಂಡ್ ನಲ್ಲಿ ನಮ್ಮ ಮನೀಶ್ ಪಾಂಡೆ ಇದ್ದಿದ್ರೆ ಅದ್ರ ಕಥೆನೇ ಬೇರೆ ಆಗ್ತಿರೋದು. ಯಾವ ರೀತಿ ಇಂಟರ್ನ್ಯಾಷನಲ್ ಅಲ್ಲಿ ವಿರಾಟ್ ಕೊಹ್ಲಿ ಪ್ರತಿಯೊಬ್ಬರು ಬೇರುಳಿಸ್ತಾರೋ ಆ ರೀತಿ ಆನ್ ಗ್ರೌಂಡ್ ಅಲ್ಲಿ ನಮ್ಮ ಕರ್ನಾಟಕ ಡೊಮೆಸ್ಟಿಕ್ ಕ್ರಿಕೆಟ್ ನಲ್ಲಿ ಮನೀಶ್ ಪಾಂಡೆ ಅವರು ಎಲ್ಲಾ ಅಪೋನೆಂಟ್ಸ್ ಗಳ ಬೇರುಳಿಸ್ತಾ ಇದ್ರು. ಅವ್ರು ಇದ್ರೆ ಅದ್ರ ಕಥೆನೇ ಬೇರೆ ಇರ್ತಿರೋದು. ಬಟ್ ಯಾರೋ ಪಾಪ ಸಣ್ಣ ಹುಡುಗರು ಕೆ.ವಿ. ಅವಿನಾಶ್ ಅವ್ರ ಜೊತೆಗೆ ಈ ಪರಸ್ ಡೋಗ್ರಾ ಕ್ಯಾಪ್ಟನ್ ಜಗಳ ಮಾಡ್ಕೋತಾ ಇದ್ದಾನೆ ಸಿಲ್ಲಿ ರೀಸನ್ಗೋಸ್ಕರ. ಇದಕ್ಕೆ ಏನ್ ಹೇಳ್ಬೇಕು ನೀವು ಹೇಳಿ. ಇದೇ ರೀತಿ ಕ್ರಿಕೆಟ್ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕೆಂದ್ರೆ ನಮ್ಮ ಒಂದು ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.